ನಮಸ್ಕಾರ ಸ್ನೇಹಿತರೆ, ನಮ್ಗೆಲ್ಲರಿಗೂ ಇವತ್ತೊಂದು ಬೃಹನ್ ನಾಟಕವನ್ನು ನೋಡುವಂತಹ ಸದಾವಕಾಶ ಒದಗಿ ಬಂತು ಅಂತೇಳಿ ಹೇಳಿದ್ರು. ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಇವಾಗಲೇ ಗೊತ್ತಾಗಿರ್ತದೆ. ಬೇರೇನು ಅಲ್ಲ, ಬಹಳಷ್ಟು ಹೈಪ್ ನ ಕ್ರಿಯೇಟ್ ಮಾಡಿರುವಂತಹ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ. ನಿಮ್ಗೆ ಗೊತ್ತಿರಬಹುದು ಎಷ್ಟು ಇದು ಹೈಪ್ ಕ್ರಿಯೇಟ್ ಮಾಡಿತ್ತು ಅಂತ ಹೇಳಿದ್ರೆ, ಕೆಲವು ಟಿವಿ ಚಾನಲ್ನವರು ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಅಷ್ಟೇ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಬಹುದು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬಿಸಿ ಬಿಸಿಯಾದಂತಹ ಚರ್ಚೆ ನಡೀಬಹುದಾ, ಯಾವ ರೀತಿಯಾದಂತಹ ವಾಗ್ವಾದಗಳು ನಡೀಬಹುದು, ಈ ರೀತಿಯಾಗಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗ್ದ ನಂತರ ನೋಡಿದಾಗ ನಮ್ಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಇಲ್ಲೊಂದು ಡ್ರಾಮಾ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಯ್ತು. ನಿಮ್ಗೆ ಇವಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳು ಗೊತ್ತಿರ್ತದೆ, ಆದ್ರೂ ಕೂಡ ನಾನು ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಹಾಗಾಗಿ ನಾನು ಇಲ್ಲಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೆಲ ದಿನಗಳಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಬ್ಬರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇತ್ತು ಅಂತೇಳಿ. ಸಿದ್ದರಾಮಯ್ಯನವರ ಬಣದವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಹಾಗೇನೆ ಡಿ.ಕೆ. ಶಿವಕುಮಾರ್ ಬಣದವರು ಇನ್ನೊಂದು ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಕೊನೆಗೆ ಇದು ಯಾವ ಮಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಆ ಟ್ವೀಟ್ಗೆ ರಿಪ್ಲೈ ಆಗಿ ಸಿದ್ದರಾಮಯ್ಯನವರು ಕೂಡ ಇನ್ನೊಂದು ಟ್ವೀಟ್ ಅನ್ನ ಮಾಡಿದ್ರು. ಯಾವಾಗ ನೇರವಾಗಿ ಈ ಟ್ವೀಟ್ ಯುದ್ಧಗಳು ಪ್ರಾರಂಭ ಆಯ್ತು, ಆಗ ಹೈಕಮಾಂಡ್ ಸ್ವಲ್ಪ ಎಚ್ಚೆತ್ತು ಅನ್ಸ್ತದೆ. ಅವರು ತಕ್ಷಣ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಅಟ್ಲೀಸ್ಟ್ ಒಂದ್ ಕಡೆ ಕೂತ್ಕೊಂಡು ಒಂದು ಟೀ ಯಾರು ಕುಡ್ಕೊಂಡು ಮಾತಾಡಿ, ಅಂದ್ರೆ ಇದಂದ್ರೆ ಬೇರೆ ಲೆಕ್ಕ ಹಾಕ್ಬೇಡಿ, ಟೀ ಕುಡ್ಕೊಂಡಾದ್ರೂ ನೀವು ಮಾತಾಡಿ ಅಂತ ಹೇಳ್ಕೊಂಡು ಅವ್ರಿಗೆ ಏನೋ ಸಜೆಷನ್ ಕೊಟ್ಟರು. ಅದಕ್ಕೆ ಒಪ್ಕೊಂಡಂತ ಇಬ್ರು ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಆ ಮೀಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಯಾರು ಇರಲಿಲ್ಲ. ಪೊನ್ನಣ್ಣನವರು ಅಲ್ಲಿದ್ರು ಅನ್ಸ್ತದೆ, ಅದು ಬಿಟ್ಟರೆ ಬೇರೆ ಇನ್ಯಾರು ಇರಲಿಲ್ಲ. ಹಾಗಾಗಿ ಈ ಮೀಟಿಂಗ್ ಮುಗಿದ ಮೇಲೆ ಎಲ್ಲರ ನಿರೀಕ್ಷೆಯಂತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ನಡೆಸಿದ್ರು. ನಿಮ್ಗೆ ಗೊತ್ತಿದೆ, ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ಹೇಳಬೇಕು ಅಂತ ಕೊಂಡು ಮೊದಲೇ ನಿರ್ಧಾರ ಮಾಡ್ಕೊಂಡ್ ಬಂದ ಆಗಿತ್ತು. ಈ ಪ್ರೆಸ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಎಲ್ಲರೂ ಏನು ಊಹಿಸಿದ್ದಾರೋ ಅದನ್ನೇ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಈ ಇಬ್ಬರು ನಾಯಕರು ಯಾವ ರೀತಿಯಾಗಿ ಕಾಣಿಸ್ಕೊಂಡು ಅಂತ ಹೇಳಿದ್ರೆ, ತಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಈ ಗೊಂದಲಗಳನ್ನೆಲ್ಲೊಂದು ಕ್ರಿಯೇಟ್ ಮಾಡಿರೋದು ಮೀಡಿಯಾದವರು ಅಂತಕೊಂಡು ಹೇಳಿದ್ರು. ಹಾಗೇನೆ ನಾವಿಬ್ರು ಕೂಡ ಇವತ್ತು ಕೂತ್ಕೊಂಡು ಬೇರೆ ಯಾವ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಹಾಗೆ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ನಾವು ತಯಾರಿ ನಡೆಸಬೇಕು ಅಂತಕೊಂಡು ಇವತ್ತು ಬೆಳಿಗ್ಗೆ ಕೂತ್ಕೊಂಡು ನಾವು ಮಾತಾಡಿದ್ವಿ ಅಂತಕೊಂಡು ಹೇಳಿದ್ರು. ಹಾಗೇನೆ ಪಕ್ಷವನ್ನ ನಾವು ಹೇಗೆ ಸಂಘಟಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಪ್ ಆಗಿ ಚರ್ಚೆ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ ಅಂತೇಳಿ ಹೇಳಿದ್ರು. ಹಾಗಾದ್ರೆ ಇವರಿಬ್ರು ಇವತ್ತು ಮೀಟ್ ಮಾಡಿದ್ದೇನಕ್ಕೆ? ಇವ್ರು ಮೀಟ್ ಮಾಡೋದಾದ್ರೆ ಅದಕ್ಕೆ ಹೈಕಮಾಂಡಿನವ್ರು ಹೇಳ್ಬೇಕಾ, ನೀವಿಬ್ರು ಕೂತ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಮಾಡಿ ಅಥವಾ ಊಟ ಮಾಡಿ, ಇಲ್ಲ ರಾತ್ರಿ ಕೂತ್ಕೊಂಡು ಡಿನ್ನರ್ ಮಾಡಿ, ಈ ರೀತಿ ಹೈಕಮಾಂಡ್ನವ್ರು ಇವ್ರಿಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಿತ್ತ? ಆ ರೀತಿಯಾದಂತ ಪ್ರಮೇಯ ಏನು ಇಲ್ಲಪ್ಪ. ಅಲ್ಲೇ ಆ ಕಡೆ ಈ ಕಡೆ ಎಲ್ಲಿದ್ದಾರೆ, ಯಾವತ್ತು ಬೇಕಾದ್ರೂ ಕೂತ್ಕೊಂಡು ಮಾತಾಡಬಹುದು, ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಡೆಲ್ಲಿಂದ ಫೋನ್ ಬಂದು ಇವ್ರು ಯಾಕೆ ಮೀಟ್ ಮಾಡ್ಬೇಕಿತ್ತು? ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಏನು ಇಲ್ಲ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳಿ ಹೇಳಿದ್ರು. ಯಾವುದೇ ಗೊಂದಲಗಳಿಲ್ಲ, ಎಲ್ಲದೂ ಸುಸೂತ್ರವಾಗಿ ನಡೀತಾ ಇದೆ, ಸುಮ್ಮನೆ ಏನೇನೋ ನೀವು ತಿಳ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಸಿದ್ದರಾಮಯ್ಯನವರು ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಕಮ್ಮಿ ಅಂತ ಹೇಳಿದ್ರು ಒಂದು 7-8 ಸಾರಿ ಆದ್ರೂ ಒಂದ್ ಮಾತನ್ನ ರಿಪೀಟ್ ಮಾಡ್ತಾನೆ ಇದ್ರು. ಅದೇನು ಅಂತ ಹೇಳಿದ್ರೆ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದನ್ನ ನಾವು ಒಬೆ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಮಾತಾಡಿದ್ರು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ನ್ಯಾಷನಲ್ ಮೀಡಿಯಾದವರೆಲ್ಲರೂ ಇದ್ದಾರಲ್ಲ, ಎಲ್ರಿಗೂ ಗೊತ್ತಾಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ನಲ್ಲೇ ಮಾತಾಡಿದ್ರು. ಇಲ್ಲಿ ಪತ್ರಕರ್ತರು ನಿಮ್ಮ ನಡುವೆ ಏನೋ ಒಪ್ಪಂದ ಇದೆಯಂತಲ್ಲ ಈ ತರ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ಕೂಡ ನುಣುಚ್ಕೊಂಡ್ರು. ಯಾರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೋ ಅದನ್ನ ನಾವು ಫಾಲೋ ಮಾಡ್ತೇವೆ, ಈ ರೀತಿಯಾಗಿ ಹೇಳ್ಕೊಂತ ಹೋದ್ರು. ಇದೇ ಸಂದರ್ಭದಲ್ಲಿ JDS ಮತ್ತು ಬಿಜೆಪಿ ಅವರು ಸೇರ್ಕೊಂಡು ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆಯನ್ನ ಮಾಡುವಂತ ಸಾಧ್ಯತೆ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರೇ ಮಾತಾಡಿದ್ರು. ಒಂದ್ ವೇಳೆ ಅವಿಶ್ವಾಸ ನಿರ್ಣಯವನ್ನ ಅವ್ರೇನಾದ್ರು ಮಂಡಿಸಿದ್ರೆ ಅದನ್ನ ನಾವು ಹ್ಯಾಕ್ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ ಹೇಳಿದ್ರು. ಹಾಗೇನೆ ಅವ್ರ ಹತ್ರ ನಂಬರ್ಸ್ ಇಲ್ಲ, ಅವಿಶ್ವಾಸ ಮಂಡನೆ ಮಾಡ್ಬೋದು, ಅವರಿಗೆ ಸಂವಿಧಾನದತ್ವವಾಗಿ ಇರುವಂತಹ ಹಕ್ಕದು, ಅವ್ರು ಮಾಡ್ಬೋದು, ಮಾಡ್ಲಿ, ತೊಂದ್ರೆ ಇಲ್ಲ. ಅದನ್ನ ನಾವೇನೋ ಅಬ್ಜೆಕ್ಷನ್ ಮಾಡಲ್ಲ. ಮಾಡಿದ್ರೆ ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು, ಅದರಿಂದಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಬಣದವ್ರು ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಬಣದವ್ರು ಇರ್ಬೋದು, ಎಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಏನೋ ಅವ್ರೇನೋ ರೀಶಫಲ್ ಮಾಡ್ತೇವೆ ಅಂತ ಹೇಳಿದ್ವಲ್ಲ, ಹಾಗಾಗಿ ಮಂತ್ರಿ ಆಗುವ ಆಸೆಯಿಂದ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಯಾವುದೇ ಗುಂಪಿನ ಪರವಾಗಿ ಹೋಗ್ಲಿಲ್ಲ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ನ ಮಾಡಿದ್ರು. ನಾನು ಯಾವುದೇ ಗುಂಪಿನ ನಾಯಕ ಅಲ್ಲ, ಯಾವುದೇ ಬಣದ ನಾಯಕ ಅಲ್ಲ, ನಾನು ಕಾಂಗ್ರೆಸ್ ಬಣದ ನಾಯಕ ಅಂತ ಹೇಳ್ಕೊಂಡು ಒಂದು ಬಹುದೊಡ್ಡದಂತ ಹೇಳಿಕೆಯನ್ನು ಕೂಡ ಕೊಟ್ಟರು.
ಈ ಪತ್ರಿಕಾಗೋಷ್ಠಿ ನಂತರ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದು. ಏನೋ ಒಂದು ಮಾತಿದೆಯಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ಯ ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಬೆಳಗಾಂ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿ ಆಗಿಯೇ ಕಾಲಿಡೋದು ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರಂತೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೇವಲ DCM ಆಗಿ ಬೆಳಗಾಂ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಇದೇ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಬರುವಂತ ಡೌಟ್ ಏನು ಅಂತ ಹೇಳಿದ್ರೆ, ಈ ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಏನ್ ಆಗ್ಬಹುದು ಅಂತೇಳಿ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀಶಫಲ್ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಈಗಾಗಲೇ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅದ್ರ ಮಧ್ಯೆ ಈ ರೀತಿ ಮಂತ್ರಿಮಂಡಲವನ್ನ ಪುನರ್ರಚನೆ ಮಾಡುವ ಮುಖಾಂತರ ಇನ್ನೊಂದು ಸಮಸ್ಯೆಯನ್ನ ತಲೆ ಮೇಲೆ ಎಳ್ಕೊಳ್ಳಿಕ್ಕೆ ಖಂಡಿತವಾಗಿ ಹೈಕಮಾಂಡ್ ತಯಾರಿಲ್ಲ. ಆದ್ರಿಂದಾಗಿ ಈ ಮಂತ್ರಿಗಿರಿ ಆಸೆ ಪಡ್ತಾ ಇದ್ದಂತಹ ಎಲ್ರಿಗೂ ಕೂಡ ಇಲ್ಲಿ ನಿರಾಸೆ ಆಗ್ತಾ ಇದೆ ಅನಿಸ್ತಾ ಇದೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಸರ್ಕಾರ ಅಷ್ಟೊಂದು ನಿರಾಳವಾಗಿ ಇರಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೆಳಗಾಂ ಅಧಿವೇಶನದಲ್ಲಿ JDS ಮತ್ತು ಬಿಜೆಪಿಯವರು ಸೇರಿಕೊಂಡು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಈ ಸರ್ಕಾರವನ್ನ ಉರುಳಿಸಲೇಬೇಕು ಅಥವಾ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಕೊಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಳಗದವರು ಒಂದಷ್ಟು ಜನ ಗೈರು ಹಾಜರಾದ್ರೂ ಸಾಕು, ಆಗ ಸರ್ಕಾರಕ್ಕೆ ಖಂಡಿತವಾಗಿ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಆ ರೀತಿಯಾದಂತಹ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಮುಂದಿನ ಅಧಿವೇಶನದಲ್ಲಿ ನೋಡ್ಕೋಬೇಕಾಗಿ ಬರ್ತದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವ ನಾಟಕ ಮುಗ್ದಿದೆ. ಆದ್ರೆ ದೆಹಲಿಯಲ್ಲಿ ನಾಳೆ ಇನ್ನೊಂದು ಮೆಗಾ ನಾಟಕ ಇದೆ, ಅದು ಹೈಕಮಾಂಡ್ ಜೊತೆ ಮೀಟಿಂಗ್. ಈ ಮೀಟಿಂಗ್ ಖಂಡಿತವಾಗಿ ನಡೀತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತ್ರ ತಮ್ಮ ಹಠವನ್ನ ಬಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಡಿ ಕೆ ಸುರೇಶ್ ಈಗಾಗಲೇ ದೆಹಲಿಯಲ್ಲಿ ಹೋಗಿ ಮೊಕ್ಕಾಂ ಹೂಡಿ ಬಿಟ್ಟಿದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆನೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಅಣ್ಣ ತಮ್ಮ ಇಬ್ಬರೊಟ್ಟು ಕೂತ್ಕೊಂಡು ಮುಂದೆ ಏನ್ ಮಾಡಬೇಕು ಅಥವಾ ಸಂಜೆ ಮೀಟಿಂಗಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಈ ರೀತಿಯಾಗಿ ಯೋಚನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ನಾಳೆ ಮೀಟಿಂಗ್ ನಲ್ಲಿ ತಮ್ಮ ನಿಜ ರೂಪವನ್ನು ತೋರಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಹೈಕಮಾಂಡ್ ಎದುರುಗಡೆ ಕೂತ್ಕೊಂಡು ತಮ್ಮ ಪಟ್ಟುಗಳನ್ನ ಅವರು ತೋರಿಸುವಂತ ಸಾಧ್ಯತೆ ಇದೆ. ನೋಡಿ, ನನ್ನನ್ನೇನಾದ್ರೂ ಮುಟ್ಟಿದ್ರೆ ಹೀಗೀಗ ಆಗ್ತದೆ, ಕಾಂಗ್ರೆಸ್ ಪಕ್ಷವೇ ಕರ್ನಾಟಕದಲ್ಲಿ ನಿರ್ನಾಮ ಆಗುವ ರೀತಿಯಲ್ಲಿ ಮಾಡ್ತೇನೆ, ಈ ರೀತಿಯಾಗಿ ನೇರವಾಗಿ ಹೈಕಮಾಂಡ್ ವಿರುದ್ಧ ತೊಡೆತಟ್ಟಿ ನಿಲ್ಲುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ಆ ರೀತಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗಿ ಹೈಕಮಾಂಡ್ ಕೂಲ್ ಆಗ್ಬಿಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಎದುರುಗಡೆ ಹಾಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತದೆ. ಈ ಪಕ್ಷ ಸದ್ಯಕ್ಕೆ ಉಸಿರಾಡ್ತಾ ಇರೋದು ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಸಮಸ್ಯೆಯನ್ನು ಉಂಟು ಮಾಡಿಕೊಳ್ಳಿಕ್ಕೆ ಈ ಹೈಕಮಾಂಡ್ ಖಂಡಿತವಾಗಿ ತಯಾರಿಲ್ಲ. ಆದ್ರಿಂದಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಮಂತ್ರಿಮಂಡಲ ಪುನರ್ರಚನೆ ಯಾವುದೂ ಕೂಡ ನಡೆಯೋದಿಲ್ಲ. ಅದಕ್ಕೆ ಬದಲಾಗಿ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಮುಂದಿನ ಬಜೆಟ್ ಮಂಡನೆವರೆಗೂ ಕೂಡ ಯಥಾಸ್ಥಿತಿ ಮುಂದುವರಿತದೆ. ಈ ಬಜೆಟ್ ಮಂಡನೆ ಆದ್ಮೇಲೆ ಏನಾದ್ರೂ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೆ ಈ ರೀತಿಯಾದಂತಹ ಮೀಟಿಂಗ್ಗಳು ಕಂಟಿನ್ಯೂ ಆಗ್ತಾನೆ ಇರ್ತದೆ. ಅವರು ಹೇಳಿಕೆ ಕೊಡೋದು, ಇವರು ಅದಕ್ಕೆ ಕೌಂಟರ್ ಹೇಳಿಕೆ ಕೊಡೋದು, ಈ ರೀತಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆದ್ರೆ ಸದ್ಯಕ್ಕಂತೂ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನಿಸ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಮೇಲೆ ನಡೆದಂತಹ ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ಇಷ್ಟು ವಿಷಯಗಳು ನನ್ ಕನ್ಫರ್ಮ್ ಆಗ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಸಿದ್ದರಾಮಯ್ಯನವರ ಕುರ್ಚಿ ಸದ್ಯಕ್ಕೆ ಗಟ್ಟಿಯಾಗಿದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.